ತೆಲಂಗಾಣ ರಾಜಕೀಯದಲ್ಲಿ ಸ್ಟಾರ್ ಸಂಚಲನವಾಗಿದೆ. ರಾಜಕೀಯಕ್ಕೆ ಮತ್ತೊಬ್ಬ ಸ್ಟಾರ್ ನಟನ ಎಂಟ್ರಿ ಆಗ್ತಾ ಇದೆ. ಐಕಾನ್ ಸ್ಟಾರ್ ರಾಜಕೀಯ ಎಂಟ್ರಿಗೆ ವೇದಿಕೆ ರೆಡಿ. ತೆಲಂಗಾಣದಲ್ಲಿ ರಾಜಕೀಯದಲ್ಲಿ ಈಗ ಸ್ಟಾರ್ ಎಂಟ್ರಿ ಆಗ್ತಾ ಇದೆ. ರಾಜಕೀಯಕ್ಕೆ ಮತ್ತೊಬ್ಬ ಸ್ಟಾರ್ ನಟನ ಎಂಟ್ರಿ. ಐಕಾನ್ ಸ್ಟಾರ್ ರಾಜಕೀಯ ಎಂಟ್ರಿಗೆ ವೇದಿಕೆ ರೆಡಿ ಆಗ್ತಾ ಇದೆ. ದಳಪತಿ ರೀತಿಯಲ್ಲೇ ರಾಜಕೀಯ ಪಾದಾರ್ಪಣೆಗೆ ತಯಾರಿ ನಡೀತಾ ಇರುವಂಥದ್ದು. ರಾಜಕೀಯ ರಂಗದಲ್ಲಿ ಶುರುವಾಗಲಿದೆ ಪುಷ್ಪಾ ಪಾಲಿಟಿಕ್ಸ್. ರಾಜಕೀಯಕ್ಕೆ ಬಿರುಗಾಳಿ ಎಂಟ್ರಿ ಕೊಡಲಿದ್ದಾರೆ ಅಲ್ಲು ಅರ್ಜುನ್. ಯಾವ ಪಕ್ಷ ಸೇರ್ತಾರೆ, ಇಲ್ವೇ ಹೊಸ ಪಕ್ಷವನ್ನೇ ಕಟ್ತಾರಾ ಅಂತ ಪ್ರಶ್ನೆ ಇದೆ ಇಲ್ಲಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ತೆಲಂಗಾಣದಲ್ಲಿ ಹೊಸ ರಾಜಕೀಯ ಅಲೆ ಸೃಷ್ಟಿಸೋದು ಪಕ್ಕ. ರಾಜಕೀಯ ರಂಗದಲ್ಲಿ ಶುರುವಾಗಲಿದೆ ಪುಷ್ಪಾ ಪಾಲಿಟಿಕ್ಸ್. ವಿಜಯರಂತೆ ಇಲ್ಲಿ ಅಲ್ಲು ಅರ್ಜುನ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಮುಂದಾಗ್ತಿದ್ದಾರೆ ಅನ್ನುವಂಥದ್ದಿದೆ. ಪಕ್ಷ ಸೇರ್ತಾರಾ ಅಥವಾ ಅವರೇ ಪಕ್ಷವನ್ನ ಕಟ್ತಾರಾ, ಅಂದ್ರೆ ಯಾವುದಾದ್ರೂ ಪಕ್ಷಕ್ಕೆ ಸೇರ್ತಾರಾ ಅಥವಾ ಹೊಸ ಪಕ್ಷವನ್ನ ಕಟ್ತಾರಾ ಅಂತ ಪ್ರಶ್ನೆ ಇದೆ. ಅಲ್ಲು ಅರ್ಜುನ್ ಪಾಲಿಟಿಕ್ಸ್ಗೆ ಬರೋ ಬಗ್ಗೆ ಪಿಸು ಪಿಸು ಗುಸು ಗುಸು ನಡೀತಾ ಇದೆ. ಇನ್ನು ಅಲ್ಲು ಅರ್ಜುನ್ ಇಬ್ಬು ಕೊಡುವಂತಿದೆ. ಅಲ್ಲು ಅರ್ಜುನ್ ನಡೆ ನುಡಿ. ರಾಜಕೀಯ ತಂತ್ರಜ್ಞಾನ ಪ್ರಶಾಂತ್ ಕಿಶೋರ್ ಜೊತೆ ರಹಸ್ಯ ರಾಜಕೀಯ ಒಂದು ವಿಚಾರವಾಗಿ ಚರ್ಚೆ ನಡೆದಿದೆ. ರೇವಂತ್ ರೆಡ್ಡಿ ಸರ್ಕಾರದ ವಿರುದ್ಧ ಅಲ್ಲು ಅರ್ಜುನ್ ಜೊತೆ ವಿವಾದ ಇರುವಂಥದ್ದು. ಪುಷ್ಪಾ 2 ರಿಲೀಸ್ ವೇಳೆ ತೆಲಂಗಾಣ ಸರ್ಕಾರದ ಜೊತೆ ವಿವಾದ ಆಗಿತ್ತು. ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ರೇವಂತ್ ರೆಡ್ಡಿ ಸರ್ಕಾರದ ವಿರುದ್ಧ ಸಮರಸಾರ್ತಾರ ಅಲ್ಲು ಅರ್ಜುನ್ ಅಂತ ನೋಡಿ. ಇದೀಗ ತೆಲಂಗಾಣ ಆಂಧ್ರದಲ್ಲಿ ಅಲ್ಲು ಅರ್ಜುನ್ ಸುದ್ದಿಯ ಸದ್ದಾಗ್ತಾ ಇದೆ. ರಾಜಕೀಯಕ್ಕೆ ಅಲ್ಲು ಅರ್ಜುನ್ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಗುಸುಗುಸು ಪಿಸು ಪಿಸು ನಡೀತಾ ಇದೆ. ಅಲ್ಲು ಅರ್ಜುನ್ ಪಾಲಿಟಿಕ್ಸ್ ಬರ್ತಾರೆ ಅಂತ ಇಂಬು ಕೊಡುವಂತಿದೆ ಅಲ್ಲು ಅರ್ಜುನ್ ರವರ ನಿಗೂಢ ನಡೆನುಡಿ. ಇನ್ನು ರಾಜಕೀಯಕ್ಕೆ ಅಲ್ಲು ಅರ್ಜುನ್ ಬರ್ತಾರಾ? ತೆಲುಗು ರಾಜ್ಯಗಳಲ್ಲಿ ದೊಡ್ಡ ಫ್ಯಾನ್ ಬೇಸ್ ಅನ್ನು ಹೊಂದಿರುವಂತಹ ನಟ. ಹೈದರಾಬಾದ್, ನಿಜಾಮಾಬಾದ್ನಲ್ಲಿ ದೊಡ್ಡ ಫ್ಯಾನ್ ಬೇಸ್ ಇದೆ ಇವರಿಗೆ. ತೆಲಂಗಾಣವನ್ನೇ ಆಯ್ಕೆ ಮಾಡಿಕೊಳ್ಳಬಹುದೆಂದು ಅಂದಾಜಿಸಲಾಗ್ತಾ ಇದೆ. ತೆಲಂಗಾಣದಲ್ಲೇ ಹೊಸ ಪಕ್ಷವನ್ನ ಕಟ್ಟಿ ರಾಜಕೀಯ ಪ್ರವೇಶ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಒಂದು ಮಾಹಿತಿಗಳು. ಆಂಧ್ರದಲ್ಲಿ ಈಗಾಗಲೇ DCM ಆಗಿರುವಂತಹ ಪವನ್ ಕಲ್ಯಾಣ್, ಅಲ್ಲು ಅರ್ಜುನ್ ಸೋದರ ಮಾವ ಪವನ್ ಕಲ್ಯಾಣ್ ನೋಡಿ ಈಗ ತೆಲುಗು ರಾಜ್ಯಗಳಲ್ಲಿ ದೊಡ್ಡ ಫ್ಯಾನ್ ಬೇಸ್ ಅನ್ನು ನಟ ಹೊಂದಿದ್ದಾರೆ. ಹಾಗಾಗಿ ತೆಲಂಗಾಣವನ್ನೇ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ.